ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ, ಏನು ಮಾತಾಡಿಕ್ಕಿಲ್ಲ. ಸೊ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ಹೋಗಿ ಕ್ಲಿಪ್ಪಿಂಗ್ಸ್ ನೋಡ್ಕೊಂಬನ್ನಿ. ಅಷ್ಟೋ ತನಕ ನಾನು ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಬರ್ತೀನಿ. ಇವಾಗಲೇ ಏನೋ ವಾಶ್ ಮಾಡೋದಿಲ್ಲ, ಬರೀ ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಬರ್ತೀನಿ. ಇದು ಶಿವರಾತ್ರಿ ಹಬ್ಬದ್ದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ವ್ಲಾಗ್ಸ್ ನೋಡ್ಕೊಂಬನ್ನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಒಂದು ಸಿಂಪಲ್ ಆದ ರಂಗೋಲಿ ಹೇಗಿದೆ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಬೆಳಗ್ಗೆನೆ ಎಲ್ಲ ಕೆಲಸ, ಮನೆ ಒರೆಸಿ ಎಲ್ಲ ಮನೆ ಕೆಲಸ ಫುಲ್ ಎಲ್ಲ ಆಗಿ ಸ್ನಾನ ಮಾಡಿಕೊಂಡು ಆಮೇಲೆ ರಂಗೋಲಿ ಬಿಡಿಸ್ತೆ ಫ್ರೆಂಡ್ಸ್. ಬಿಡಿಸೋವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಮರ್ತೋದೆ. ಅದಕ್ಕೇ ರಂಗೋಲಿ ಬಿಡಿಸಿದ್ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇವಾಗ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ಜಸ್ಟ್ ಪೂಜೆ ಒಂದೇ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಪೂಜೆ ಮಾಡೋಣ. ಇವತ್ತು ಉಪವಾಸ ಇದ್ದೀನಲ್ವ, ಇವತ್ತು ಉಪವಾಸ ಬಿಡ್ತೀನಿ ಅಂಥೇಳಿ ಬೆಳಿಗ್ಗೆನೇ ತಿಂಡಿಗೆ ದೋಸೆ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಸ್ನಾನ ಮಾಡ್ಕೊಬಂದು ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ಇವಾಗ ಪೂಜೆ ಮಾಡೋಣ ಬೇಗ ಅಂಥೇಳಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಹಸ್ಬೆಂಡು ಎಲ್ಲ ಹೋಗಬೇಕಲ್ವ, ಇವತ್ತು ಸ್ಕೂಲು ಎಲ್ಲ ಆಫೀಸೆಲ್ಲ ಇದ್ದಿದ್ದರಿಂದ ಅವರು ಹೋಗ್ತಾಯಿದ್ರು. ಅದಕ್ಕೇ ನಾನು ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಬೇಗ ಎಲ್ಲ ಪೂಜೆ ಮಾಡಿಕೊಂಡು ಇನ್ನೂ ದೋಸೆ ಹಾಕಬೇಕು, ದೋಸೆನೂ ಹಾಕೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು 100% ಅದೇ ಥರ ವ್ಲಾಗ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ಇವಾಗ ಒಂದು ಕಡೆ ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡು ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೊಂದು ಕಡೆ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀನಲ್ವ, ಇವತ್ತು ಏನು ಜ್ಯೂಸ್ ಮಾಡ್ತಾಯಿಲ್ಲ. ಇವತ್ತು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂದ್ಕೊಂಡು, ಯಾಕಂದರೆ ನಿನ್ನೆಲ್ಲ ಉಪವಾಸ ಇರೋದ್ರಿಂದ ಇವತ್ತು ಬೆಳಗ್ಗೆನೇ ತಿಂಡಿನೇ ತಿನ್ಕೊಂಬಿಡೋಣ ಅಂದ್ಕೊಂಡು ಜ್ಯೂಸ್ ಏನೂ ಮಾಡ್ಕೊಂಡಿಲ್ಲ. ಟೊಮೊಟೊ ಗೊಜ್ಜೆಲ್ಲ ಆವಾಗಲೇ ಮಾಡಿಟ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೆ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಎಲ್ಲ ಮಾಡ್ಕೊಂಡಿದ್ದು ಫ್ರೆಂಡ್ಸ್. ಇವಾಗ ದೋಸೆ ಎಲ್ಲ ಹಾಕ್ತಾಯಿದ್ದೀನಿ. ಬೇಗ ದೋಸೆ ಎಲ್ಲ ಹಾಕಿ ಆಮೇಲೆ ನನ್ನ ಮಕ್ಕಳಿಗೆಲ್ಲ ರೆಡಿ ಮಾಡಿ ಅವಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ನಾನು ತಿಂಡಿ ಎಲ್ಲ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ತುಂಬ ಹೊಟ್ಟೆ ಹಸಿತಾ ಇತ್ತು. ನಿನ್ನೆಲ್ಲ ಎನರ್ಜಿ ಇತ್ತು, ನಿನ್ನೆಲ್ಲ ಆಗಿದ್ದಕ್ಕೆಲ್ಲ ಇವತ್ತು ಬೆಳಿಗ್ಗೆನೇ ಸ್ವಲ್ಪ ತಿಂಡಿ ಮಾಡೋಕ್ಕೂ ಆಗ್ತಾ ಇದ್ದಕ್ಕೆಲ್ಲ ಸ್ನಾನ ಮಾಡ್ಕೊಂಬಂದೆ. ಸ್ವಲ್ಪ ಎನರ್ಜಿ ಡೌನ್ ಆಗಿತ್ತು ಅಷ್ಟೇ. ಅದು ತವಾನೂ ಬಿಸಿ ಆಗಿಲ್ಲ, ಹಾಗೇ ದೋಸೆ ಹಾಕ್ಬಿಟ್ಟೆ. ಒಂದು ತವಾ ದೋಸೆ ಚೆನ್ನಾಗಿ ಬಂದಿಲ್ಲ, ಒಂದು ವೇಸ್ಟ್ ಆಯಿತು. ಅದಕ್ಕೇ ಪರವಾಗಿಲ್ಲ, ಆಮೇಲೆ ತಿನ್ನೋಕ್ಕಾಗ್ತದೆ ಅಂಥೇಳಿ ಹಾಗೆ ಹಾಕ್ಬಿಟ್ಟು ಇವಾಗ ಇನ್ನೊಂದು ಹಾಕ್ತಾಯಿದ್ದೀನಿ. ಇದು ಅಂಚು ಎಲ್ಲ ಕಾದಿದೆ, ಇವಾಗ ಚೆನ್ನಾಗಿ ದೋಸೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮದೆಲ್ಲ ಹಬ್ಬ ಹೇಗಾಯಿತು ಅಂಥೇಳಿನೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಹಾಗೆ ದೋಸೆ ಹಾಕ್ತಾಯಿದ್ದೆ. ಆಮೇಲೆ ಹಾಗೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ತಿಂಡಿನೂ ತಿಂತಾಯಿದ್ರು, ಹಾಕಿ ಕೊಡ್ತಾಯಿದ್ದೆ. ಆಮೇಲೆ ಲಾಸ್ಟಿಗೆ ನಾನು ತಿನ್ನೋಣ ಅಂದ್ಕೊಂಡು ಸ್ವಲ್ಪ ಅವರಿಗೆಲ್ಲ ಇಬ್ಬರಿಗೂ ಬಿಸಿ ಹಾಕ್ಕೊಟ್ರೆ ಅವರು ತಿನ್ಕೋತಾರಲ್ವ. ನನ್ನ ಹಸ್ಬೆಂಡ್ ಉಪವಾಸ ಇದ್ದಿದ್ದರಿಂದ ಅವ್ರಿಗೆಲ್ಲ ಹಾಕ್ಕೊಟ್ಟೆ, ನಾನು ತಿಂಡಿ ತಿಂದೆ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ಬ್ಲಾಗು ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಂದರೆ ಇವತ್ತು ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ ಎಲ್ಲ ಮಾಡಿ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಯಾಕಂದರೆ
ಅಂದರೆ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಎನರ್ಜಿನೂ ಇದ್ದಕ್ಕಿಲ್ಲ ಬೆಳಗ್ಗೆಯಿಂದ. ಅಂದರೆ ನಿನ್ನೆಯಿಂದ ಉಪವಾಸ ಇದ್ನಲ್ಲ, ಅದಕ್ಕೇ ಎನರ್ಜಿನೂ ಏನೂ ಇದ್ದಕ್ಕಿಲ್ಲ, ಅದಕ್ಕೇ ವ್ಲಾಗ್ಸು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಲ್ಲ. ಫ್ರೆಂಡ್ಸ್, ನೀವು ಯಾರ್ಯಾರು ಉಪವಾಸ ಇದ್ರಿ? ಎಷ್ಟು ಗಂಟೆ ಇವಾಗ? 9 ಗಂಟೆ ಆಗಿದೆ, ಬೆಳಿಗ್ಗೆ 9 ಗಂಟೆ ಆಗಿದೆ. ಉಪವಾಸ ಬಿಟ್ಟಿದ್ದೀರೋ ಇಲ್ವೋ ಅಂಥೇಳಿ ಕಮೆಂಟ್ ಮಾಡಿ. ನಾನು ಉಪವಾಸ ಎಲ್ಲ ಬಿಟ್ಟೆ. ಅಂದರೆ ಇವತ್ತು ದೋಸೆ ಮತ್ತು ರವೆ ದೋಸೆ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ. ರೈಸ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನಲ್ಲಿದ್ದೆ. ಆಮೇಲೆ ಇವಾಗ ನಾನು ಡಯಟ್ ಮಾಡೋದ್ರಿಂದ ನೀನೆಲ್ಲ ತಿಂದಿಲ್ಲ, ಆದರೆ ಇವಾಗ ಡಯಟ್ ಮಾಡೋದ್ರಿಂದ ಮತ್ತು ಬೆಳಿಗ್ಗೆ ರೈಸ್ ತಿನ್ನಬೇಕು, ಮಧ್ಯಾಹ್ನನೂ ರೈಸ್ ತಿನ್ನಬೇಕು, ಮತ್ತು ರಾತ್ರಿ ಏನಾದರೂ ಮಾಡ್ಕೋಬೇಕಾಗುತ್ತೆ ಅಂಥೇಳಿ ಬೇಡ ಅಂಥೇಳಿ ರವೆ ದೋಸೆ ಮಾಡಿಕೊಂಡು ಅದೇ ಮೇಂಟೈನ್ ಮಾಡಿಕೊಂಡೆ ಹೆಂಗೋ. ಇವಾಗ ತಿಂಡಿ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ತಿಂಡಿ ಎಲ್ಲ ಮಾಡಿ ತಿಂದೆ. ಫಸ್ಟು ತಿನ್ಕೊಂಬಿಟ್ವಿ. ತಿಂಡಿಬಿಟ್ಟು ಅವರಿಬ್ಬರು ಹೋದರು. ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಅವ್ರ ಸ್ಕೂಲಿಗೆ ಹೋದ್ರು, ಅವ್ರ ಆಫೀಸ್ಗೆಲ್ಲ ಹೋದರು. ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆಲ್ಲ ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ನಿನ್ನೆಲ್ಲ ನನ್ನ ಫ್ರೆಂಡ್ಸು ಅದೆಲ್ಲ ಬಂದಿದ್ದರು. ನಿಮ್ಮ ಜೊತೆನೂ ವಾಯ್ಸಲ್ಲಿ ಹೇಳಿದ್ದೀನಿ, ಅಂದರೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಹೊಸ ಯೂಟ್ಯೂಬರ್ ಆಗಿದ್ದರಿಂದ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲಲ್ವ, ಅದಕ್ಕೆ ಬೇಡ ಅಂದ್ಕೊಂಡು ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಷ್ಟೇ ವೀಡಿಯೋ ಲಾಂಗ್ ಅಂದರೆ ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಅಂಥೇಳಿ ಕಟ್ ಮಾಡಿಬಿಟ್ಟೆ ಅಷ್ಟೇ. ಇವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತೇನೇನು ಮಾಡ್ತೀನಿ ಅಂತ ಏನು ಪ್ಲ್ಯಾನಿಂಗ್ ಇಲ್ಲ. ಫುಲ್ಲೆಲ್ಲ ಕ್ಲೀನಾಗಿದೆ. ಕಿಚನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ರಾತ್ರಿಯೇ ಕ್ಲೀನ್ ಮಾಡಿದ್ದೆ. ಏನೂ ಅಡುಗೆ ಮಾಡಿರ್ಕಿಲ್ಲ, ಜಸ್ಟು ಕ್ಲೀನಾಗೇ ಇತ್ತು. ಒಂದು ಸ್ವಲ್ಪ ಒರೆಸ್ಕೊಂಡು, ಏನಾದರೂ ಮಾಡಿದ್ರೆ ಮಾತ್ರ ಗಲೀಜಾಗೋದಲ್ವ, ಏನೂ ಮಾಡಿರ್ಕಿಲ್ಲ. ಅಷ್ಟೇ ಕ್ಲೀನಾಗಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಮಲಿಕೊಂಡಿದ್ದೆ. ಬೆಳಗ್ಗೆ ಎದ್ದು ಮನೆ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದ್ದೆ. ಇವತ್ತಿಂಗೆಲ್ಲ ಆಯಿತು. ಮನುಷ್ಯನಿಗೆ ಎಷ್ಟು ಊಟಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ ಫ್ರೆಂಡ್ಸ್. ಒಂದು ದಿವಸನೇ ಹೊಟ್ಟೆ ಹಸ್ಕೊಂಡಿದ್ರೆ ನನಗೆ ಮೇ ಬಿ ಬೆಳಿಗ್ಗೆ ನಿನ್ನೆಯಿಂದ ಏನೂ ಆಗ್ತಾ ಇದಕ್ಕೆಲ್ಲ ನಿಜ ಹೇಳಬೇಕಾದ್ರೆ. ಜಸ್ಟು ನಿಮ್ಮ ಜೊತೆ ಮಧ್ಯಾಹ್ನ ಹೇಳಿದ್ನಲ್ವ ಫ್ರೂಟ್ ಸಲಾಡ್ ತಿಂದಿದ್ದೀನಿ ಅಂಥೇಳಿ, ಅಷ್ಟೇ ತಿಂದಿರೋದು. ಇನ್ನು ಮುಂದೆ ಅದ್ರ ಮುಂದೆ ಏನೂ ತಿಂದಿಲ್ಲ. ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದಲ್ಲಿನೂ ಸ್ವೀಟ್ ಬುಂದಿ ಇರ್ತದಲ್ಲ, ಬುಂದಿ ಕಾಳು, ಅದು ಕೊಟ್ಟಿದ್ರು, ಅದಷ್ಟೇ ತಿಂದ್ವಿ. ಇನ್ನೇನು ತಿಂದಿಲ್ಲ. ಬೆಳಿಗ್ಗೆ ರಾತ್ರಿಗೆ ಒಂದು ಬಾಳೆಹಣ್ಣು ತಿನ್ಕೊಂಡು ಇದ್ದೆ ಅಷ್ಟೇ. ನಾನೇನೋ ಹಾಲೆಲ್ಲ ಕುಡಿಯೋದಿಲ್ಲ, ಅದಕ್ಕೆ ಏನೂ ಕುಡ್ದಿಲ್ಲ. ನನಗೆ ಇಷ್ಟನೂ ಆಗೋದಿಲ್ಲ ಹಾಲೆಲ್ಲ, ಅದಕ್ಕೆ ನಾವೇನು ಹಾಲು ಕುಡ್ದಿಲ್ಲ. ಅವರು ಇದ್ದು, ನನ್ನ ಹಸ್ಬೆಂಡು ಇದ್ದರು, ನಾನು ಇದ್ವಿ, ಇಬ್ಬರು ಇದ್ದುಬಿಟ್ಟು ಮಲಿಕೊಂಡೆ. ಬೆಳಿಗ್ಗೆ ಮಲಿಕೊಂಡು ಅಂದರೆ ನನಗೆ ಉಪವಾಸ ಇದ್ಬಿಡ್ತೀನಿ. ಈ ಜಾಗರಣೆ ಎಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು 12 ಗಂಟೆ ಮಟ್ಟ ಎಚ್ಚರಿರ್ತೀನಿ. ಏನಾದರೂ ಮಾಡಿಕೊಂಡು ಫಿಲಮ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಅದಕ್ಕೇ 12 ಗಂಟೆ ಆದಮೇಲೆ, 12:30 1 ಗಂಟೆ ಆದಮೇಲೆ ಮಲಿಕೋತೀನಿ. ಯಾಕಂದರೆ ನಂಗೆ ಜಾಗರಣೆ ಎಲ್ಲ ಇರೋಕ್ಕಾಗಲ್ಲ, ಹೆಡ್ ಪೇನ್ ಬಂದುಬಿಡ್ತದೆ. ನನಗೆ ಊಟ ಇದ್ದಿಲ್ಲ ಅಂದರೆ ನಡೀತದೆ, ನಿದ್ದೆ ಬೇಕೇ ಬೇಕು. ನನಗೆ ನಿದ್ದೆ ಮಾಡಲೇಬೇಕು. ನಾನು ಜಸ್ಟು ಒಂದು 4 to 5 hours ಮಲಿಕೊಂಡ್ರೂ ನನಗೆ ನಿದ್ದೆ ಮಾಡಲೇಬೇಕು, ಇಲ್ಲಾಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಲಿಕೊಂಡ್ಬಿಡ್ತೀನಿ. ನಾನು ಜಾಗರಣೆ ಒಂದು ಇರೋದಿಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಲಿಕೊಂಡ್ಬಿಟ್ಟಿದ್ವಿ. ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅವ್ರಿಗೆ ಆಫೀಸ್ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ ಇವತ್ತು. ಅದಕ್ಕೆ ಹೋಗಲಿಲ್ಲ. ನೋಡೋಣ, ಸಂಜೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರ್ತೀನಿ ಅಷ್ಟೇ. ಎಲ್ಲ ದೇವಸ್ಥಾನದಲ್ಲೂ ಇವತ್ತು ಪ್ರಸಾದನೇ ಕೊಡ್ತಾ ಇರ್ತಾರೆ. ಲಾಸ್ಟ್ ಇಯರು ಹೋಗಿಲ್ಲ ದೇವಸ್ಥಾನಕ್ಕೆ. ಲಾಸ್ಟ್ ಇಯರು 2 year 2 ವರ್ಷದ ಹಿಂದೆಯೇ ನಮ್ಮ ಹಸ್ಬೆಂಡು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟಿದ್ರು, ಜಾಸ್ತಿ ಆಗಿತ್ತು. ಅವೆಲ್ಲ ತಗೊಂಬಂದು ನಾನು ಮಧ್ಯಾಹ್ನ ಅದೇ ಊಟ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಸಲ ಏನೂ ಹೋಗಲಿಲ್ಲ. ಒಂದು 2 ವರ್ಷದಿಂದ ಹೋಗ್ತಾಯಿಲ್ಲ. ನೀವು ಹೋದ ವರ್ಷ ಅದು ಸಂಜೆ ಹೋಗಿದ್ದೆ, ಇವತ್ತು ಸಂಜೆ ಹೋಗಿದ್ದೆ. ನೋಡೋಣ ಇವತ್ತು ಹೆಂಗೆ ಆಗುತ್ತೆ ಅಂಥೇಳಿ. ಹೋಗೋಕ್ಕಾದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಹಾಗೆ ಮಾತಾಡ್ತಾ ಇದ್ದರೆ ಅದು ಇದು ಅಂತ ಮಾತಾಡ್ತಾ ಇರ್ತೀನಿ. ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನೇನು ಮಾಡ್ತೀನಿ ಇವತ್ತಿನ ದಿನ ಅಂಥೇಳಿ. ಇಲ್ಲಾಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನನಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇವಾಗ 11 ಗಂಟೆಗೆ, ಇವಾಗ 9 ಗಂಟೆ. ನಾನು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಹೋಗುತ್ತೆ. 11 ಗಂಟೆಗೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ಅವೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಾಡ್ತೀನಿ.
ಫ್ರೆಂಡ್ಸ್, ಇದು ಆರೆಂಜ್ ಹಣ್ಣಿನ ಸಿಪ್ಪೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಬರ್ತೀನಿ. ಇದು ನಾನು ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗಲೆಲ್ಲ ಒಂದು 2 ದಿವಸ ಚೆನ್ನಾಗಿ ಒಣಕೊಲಿ, ಆಮೇಲೆ ಇದರಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಅದು ಸ್ವಲ್ಪ ವಿಂಡೋ ಓಪನ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವಾಗ ಬಿಸಿಲು ತುಂಬ ಇದೆ ಅಲ್ವಾ, ಡ್ರೈ ಆಗುತ್ತೆ, ಬೇಗನೆ ಡ್ರೈ ಒಣಕೊಂಬಿಡ್ತದಲ್ವ, ಅದಕ್ಕೇ ಅದು ಬಿಸಿಲಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಏನೂ ಕೆಲಸ ಇಲ್ಲಲ್ವ, ಇವಾಗ 1 ಗಂಟೆ ಆಗಿದೆ. ಆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಸುಮ್ಮನೆ ಹಂಗೆ ಸ್ವಲ್ಪ ಫೋನ್ ನೋಡಿಕೊಂಡು ಕೂತ್ಕೊಂಡಿದ್ದೆ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನನಗಿವತ್ತೇನು ಬೇರೆ ಕೆಲಸ ಏನೂ ಇದ್ದಕ್ಕಿಲ್ಲ, ಅದಕ್ಕೇ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ನಾನು ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರೈ ಆಗಿದಂಗಿದೆ, ಅದಕ್ಕೇ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಮಾಡ್ಕೊಳ್ಳೋಣ ಅಂದ್ಕೊಂಡು. ಪ್ಲ್ಯಾನ್ ಅಂತೆ, ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ, ಆ ಥರನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಮಾಡ್ಕೋತೀನಿ, ನಿಮ್ಮ ಜೊತೆನೂ ಒಂದು ಸ್ವಲ್ಪ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಒಂದು ಟೊಮೊಟೊ ಹಣ್ಣದು ಜಸ್ಟ್ ಜ್ಯೂಸಿ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಟೊಮೊಟೊನೂ ಇಲ್ಲ, ಹಣ್ಣಾಗಿರೋದು ಟೊಮೊಟೊ ತೊಗೊಂಡಿದ್ದೀನಿ. ಅದು ಒಂದು 1/4 ಭಾಗ ಟೊಮೊಟೊ ಮಾತ್ರ ತೊಗೊಂಡೆ. ಅದ್ರ ಜ್ಯೂಸ್ ಎಲ್ಲ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದಕ್ಕೆ ನಾನಿವಾಗ ಒಂದು 1/4 ಸ್ಪೂನು ಅಕ್ಕಿ ಹಿಟ್ಟು, ಆಮೇಲೆ 1 ಸ್ಪೂನು ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ಪೂನು, ಅರ್ಧ ಸ್ಪೂನು ಅರಿಶಿನ, ಇಷ್ಟು ಹಾಕ್ಕೊಂಡು ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ನಾನು ನೀರು ಹಾಕೋದಿಲ್ಲ, ಇಲ್ಲಿ ಟೊಮೊಟೊ ಇದೆ ಅಲ್ವಾ, ಇದು ಒಂದು ಸ್ವಲ್ಪ ಅದರ ರಸ ಹಾಕೋತೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪನೇ ಬೇಕು, ಅದಕ್ಕೆ ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೋತೀನಿ. ನಿಮಗೆ ಜಾಸ್ತಿ ಬೇಕಾದರೆ ನೀವು ಒಂದು ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು 2 ಸ್ಪೂನ್ ಆಗುತ್ತೆ ಅಷ್ಟೇ. ನಾನು ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೋತೀನಿ. ಅದಕ್ಕೇ ನಿಮಗೆ ಜಾಸ್ತಿ ನೆಕ್ ಎಲ್ಲ ಟ್ಯಾನ್ ಆಗಿದ್ದರೆ ನೀವು ನೆಕ್ಕಿಗೆಲ್ಲ ಹಚ್ಕೋಬೋದು. ಇದು ಇವಾಗ ಒಂದು 5 ನಿಮಿಷ ಹಿಂಗೆ ಇರಲಿ. ಇದು ಒಂದು 5 ನಿಮಿಷ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವ, ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ನಾನು ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನನ್ನ ಫೇಸಿಗೆ ಎಷ್ಟಾಗುತ್ತಲ್ವ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಆದಮೇಲೆ ಫೇಸಿಗೆ ಅಪ್ಲೈ ಮಾಡ್ಕೊತೀನಿ. ಅಷ್ಟೋ ತನಕ ನಾನು ಇವಾಗ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ, ಆಮೇಲೆ ಅಪ್ಲೈ ಮಾಡ್ಕೊತೀನಿ. ಫ್ರೆಂಡ್ಸ್, ತಣ್ಣೀರಲ್ಲಿ ಎಲ್ಲ ಫೇಸ್ ವಾಶ್ ಮಾಡ್ಕೊಂಬಂದೆ. ಒಂದಲ್ಲಿ ಫೇಸ್ ಮೇಲೆ ಒಂಚೂರು ಕ್ರೀಮು ಏನೂ ಇಲ್ಲ. ಇವಾಗ ಇದು ಅಪ್ಲೈ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಪೂರ್ತಿ ಫೇಸಿಗೆ ಫುಲ್ಲು ಕ್ಲೀನಾಗೆ ನಾನು ಫಿಂಗರ್ಸಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬ್ರಷಿಂದ ಏನೂ ಹಚ್ಕೋತಾ ಇಲ್ಲ. ನಿಮಗೆ ಬ್ರಷಿಂದ ಹಚ್ಕೋಬೇಕಾಗಿದ್ದರೆ, ನಿಮಗೆ ರೂಢಿ ಇದ್ದಿದ್ದರೆ ನೀವು ಬ್ರಷಿಂದನೇ ಫುಲ್ಲು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು
ನನಗೆ ಫಿಂಗರ್ಸಿಂದನೇ ಅಪ್ಲೈ ಮಾಡಿ ಮಾಡಿ ರೂಢಿಯಾಗಿದ್ದರಿಂದ ನಾನು ನನ್ನ ಫಿಂಗರ್ಸಿಂದನೇ ಫುಲ್ ಅಪ್ಲೈ ಮಾಡ್ಕೋತೀನಿ. ಎಲ್ಲೂ ಫೇಸಿಗೆ ಎಲ್ಲೂ ಬಿಡಬಾರ್ದು. ಫುಲ್ಲು ಕಣ್ಣು ಪಾರ್ಟ್ಸ್ ಒಂದೇ ಬಿಟ್ಟುಬಿಟ್ಟು ಎಲ್ಲ ಕಡೆ ಫುಲ್ಲು ಹಚ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಚ್ಕೋತಿರ್ತೀವೋ ಅಷ್ಟು ರಿಸಲ್ಟ್ ಒಳ್ಳೆ ಸಿಗುತ್ತೆ. ನೀವು ಹಾಗೆ ಸ್ವಲ್ಪ ರಫ್ ಮಾಡ್ತಾ ಮಾಡ್ತಾ ಹಚ್ಕೊಳ್ಳಿ. ಅದಕ್ಕೇ ಫಿಂಗರ್ಸಿಂದ ಹಚ್ಕೋಬೇಕು. ಬ್ರಷಿಂದ ಆದರೆ ಸುಮ್ಮನೆ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ಬೇಕಲ್ವ. ಅಪ್ಲೈ ಮಾಡಿ ಬಿಟ್ಬಿಡೋದಾಗಿದ್ದರೆ ಬ್ರಷಿಂದ ಹಚ್ಕೋಬೇಕು. ಕೈಯಿಂದನೇ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೀವು ನೆಕ್ಕಿಗೆಲ್ಲ ಹಚ್ಕೋಬೋದು ಫ್ರೆಂಡ್ಸ್. ನಾನು ನೆಕ್ಕಿಗೇನು ಹಚ್ಕೋತಾ ಇಲ್ಲ. ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಮಾಡಿಕೊಂಡು ನಿಮ್ಮ ಹ್ಯಾಂಡಿಗೊಳಗೂ ಹಚ್ಕೋಬೋದು. ಎಲ್ಲೆಲ್ಲೇ ಟ್ಯಾನ್ ಆಗಿರ್ತದಲ್ವ, ಇಲ್ಲಿ ನೆಕ್ಕಿಗೆಲ್ಲ ಒಬ್ಬೊಬ್ಬರಿಗೆ ಫುಲ್ ಎಲ್ಲ ಟ್ಯಾನ್ ಆಗಿರ್ತದಲ್ವ, ಫುಲ್ಲು ಬ್ಲ್ಯಾಕ್ ಆಗಿರ್ತದಲ್ವ, ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿರ್ತದಲ್ಲ, ಅವರು ಇದೇ ಥರ ಮಾಡಿಕೊಂಡು ಹಚ್ಕೊಳ್ಳಿ. ಒಂದು ತಿಂಗಳಲ್ಲಿ ಒಂದು ನಾಲ್ಕು ಸಲಿನಾದರೂ, ಒಂದು ವಾರದಲ್ಲಿ ಒಂದು ಸಲ, ಹಂಗೆ ತಿಂಗಳಲ್ಲಿ 4 ಸಲ ಹಚ್ಕೊಳ್ಳಿ. ರಿಸಲ್ಟು ನಿಧಾನಕ್ಕೆ ಬಂದೇ ಬರುತ್ತೆ ಫ್ರೆಂಡ್ಸ್. ಈಗ ಬಿಸಿಲಲ್ಲಿ ಸ್ವಲ್ಪ ಟ್ಯಾನ್ ಆಗುತ್ತೆ. ನಾನು ಭಾನುವಾರ ಹೋಗಿದ್ರಿಂದ ಹೊರ್ಗಡೆ, ಅದಕ್ಕೆ ಸ್ವಲ್ಪ ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟ್ಯಾನ್ ಆದಂಗೆ ಬ್ಲ್ಯಾಕ್ ಆಗಿತ್ತು ನನ್ನ ಫೇಸು. ಇವಾಗಲೂ ಹಚ್ಕೋತಾ ಇಲ್ಲ. ಒಂದು 2-3 ದಿವಸ ಅಪ್ಲೈ ಮಾಡಿಕೊಂಡು ಯೂಸ್ ಮಾಡಿದ್ದೀನಿ. ಆಮೇಲೆ ನಿಮ್ಮ ಜೊತೆ ಇವಾಗ ನನಗೆ ಒಂದು ಸ್ವಲ್ಪ ನನ್ನ ಟ್ಯಾನ್ ರಿಮೂವ್ ಆಗ್ತಾ ಇದೆ ಅಂದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಹೋಮ್ ರೆಡಿ. ಇದು ಒಂದು 5 ನಿಮಿಷ ಹಿಂಗೇನೆ ಬಿಡ್ತೀನಿ. ಆಮೇಲೆ ಇದು ರಫ್ ಮಾಡಿಬಿಟ್ಟು ಸ್ಕ್ರಬ್ ಮಾಡ್ಕೊತೀನಿ. ಸ್ಕ್ರಬ್ ಮಾಡಿಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡ್ಕೊತೀನಿ. ಅಷ್ಟೋ ತನಕ ಬೇರೆದೇನಾದರೂ ಕೆಲಸ, ಇದು ಫುಲ್ಲು ಡ್ರೈ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫುಲ್ಲು ಡ್ರೈ ಆಗಿದೆ ಅಂದರೆ ಗೊತ್ತಾಗುತ್ತೆ ನಮಗೆ. ಒಂಥರ ನಮ್ಮ ಫೇಸು ಒಂಥರ ರಫ್ ಆಗುತ್ತಲ್ವ, ಅದು ಡ್ರೈ ಆಗಿದೆ ಅಂದಂಗೆ. ನೀವು ಆಗಿದ್ರೆ 2 ಕೈಯಲ್ಲೂ ರಫ್ ಮಾಡ್ಕೊಳ್ಳಿ. ನಾನು ಮನೆಯಲ್ಲ ಆಗುತ್ತಲ್ಲ ಅಂಥೇಳಿ ಒಂದು ಕೈಯಲ್ಲಿ ಒಂದು ಬೊಟ್ಲು ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ರಫ್ ಮಾಡ್ಕೋತಾ ಇದ್ದೀನಿ. ಈ ಥರನೇ ಚೆನ್ನಾಗೆಲ್ಲ ರಫ್ ಮಾಡ್ಕೋತಾ ಅದು ಟ್ಯಾನ್ ಒಂಚೂರು ಚೂರು ಹಂಗೇ ಕ್ಲೀನ್ ಆಗುತ್ತಲ್ವ, ಅದಕ್ಕೇ ಮಾಡ್ಕೋಬೇಕು. ನಾನು ಇದೇ ಥರ ಮಾಡಿಕೊಂಡು ನಮಗೆ ಎಲ್ಲಿ ಜಾಸ್ತಿ ಟ್ಯಾನ್ ಆಗಿದೆ ಅನ್ಕೋತೀವಲ್ಲ, ಅಲ್ಲಿನೇ ಸ್ವಲ್ಪ ರಫ್ಫು ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲ ಕಡೆನೂ ಫುಲ್ ಆ ಥರ ತೆಗ್ದು ಆಮೇಲೆ ಸ್ವಲ್ಪ ಫ್ರೆಂಡ್ಸ್, ಇವಾಗ ನೀವು ಒಂದು ಸ್ವಲ್ಪ ಕೈಗೆ ಎಣ್ಣೆನೋ ನೀರನೋ 2 ಕೈ ಯೂಸ್ ಮಾಡಲೇಬೇಕು. 2 ಫಿಂಗರ್ಸು ಯೂಸ್ ಮಾಡಿಕೊಂಡು ಚೆನ್ನಾಗಿ ಫುಲ್ಲು ಚೆನ್ನಾಗಿ ರಫ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಟೈಮ್ ಇರುತ್ತೋ ಅಷ್ಟು, ನೀವು ಎಷ್ಟು ರಫ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ರಫ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಲ್ಲಾಂದರೆ ಎಣ್ಣೆ ಹಚ್ಕೊಂಡು ಮಾಡ್ಬೋದು. ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ನೀವು ಎಣ್ಣೆ ಹಚ್ಕೊಂಡು ಮಾಡ್ಕೊಳ್ಳಿ. ಆಯಿಲಿ ಸ್ಕಿನ್ ಇದ್ದವರು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ರೆ ಬೆಟರು. ಇಲ್ಲಾಂದರೆ ಮತ್ತೆ ಆಯಿಲಿ ಆಗುತ್ತಲ್ವ, ಅದಕ್ಕೇ ಈ ಥರ ಅಪ್ಪರ್ ಲಿಪ್ ಮೇಲೆ ಥರ ಕೈ ನಮ್ದು ಯಾವತ್ತೂ ನಮ್ಮ ಕೆನ್ನೆ ಮೇಲೆ ಹಿಂಗೆ ಮೇಲೆ ಕೈ ಮಾಡಿಕೊಂಡು ರಫ್ ಮಾಡ್ಕೋಬೇಕು. ಕೆಳಗಡೆ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಕೆಳಗಡೆ ಮಾಡ್ಕೊಂಡ್ರೆ ರಿಸಲ್ಟ್ ಏನೂ ಬರಲ್ಲ. ನಮ್ಮ ಮುಖ ಬರಲು ನಾನು ಯಾವ ಥರ ಮಾಡ್ಕೋತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಇದೇ ಥರ ರಫು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ರಫ್ ಮಾಡ್ತಾ ಇರಿ. ನಿಮ್ಮ ಹತ್ರ ಟೈಮ್ ಇದ್ದರೆ 10 ಮಿನಿಟ್ಸೇ ಮಾಡಿ, ಇಲ್ಲಾಂದರೆ ಜಸ್ಟ್ 5 ಮಿನಿಟ್ಸು ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಮಾಡ್ಕೊಂಬಂದೆ ತೋರಿಸ್ತೀನಿ ರೀ ನಿಮಗೆ. ಫೇಸ್ ಎಲ್ಲ ವಾಶ್ ಮಾಡ್ಕೊಂಬಂದೆ ನೋಡಿ. ಎಲ್ಲೆಲ್ಲ ಎಷ್ಟು ಸಾಫ್ಟ್ ಆಗಿದೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮ್ಮ ಸ್ಕಿನ್ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು ಹಾಕ್ತೀವಲ್ವ, ಕಡಲೆ ಹಿಟ್ಟು ಹಾಕೋದ್ರಿಂದ ಏನಾದರೂ ಟ್ಯಾನ್ ಇದ್ದರೆ ರಿಮೂವ್ ಆಗುತ್ತೆ. ಆಮೇಲೆ ಟೊಮೊಟೊ ಇದೆ ಅಲ್ವಾ, ಟೊಮೊಟೊ ಅಂತೂ ವೆರಿ ಹೆಲ್ಪ್ ಮಾಡುತ್ತೆ ನಮ್ಮ ಟ್ಯಾನ್ಗೆ. ನೀವು ಜಸ್ಟ್ ಟೊಮೊಟೊ ಇರ್ತದಲ್ಲ, ಚೆನ್ನಾಗಿ ಅದಕ್ಕೇ ಸ್ವಲ್ಪ ಗೋಧಿ ಹಿಟ್ಟು ಹಂಗೆ ಹಚ್ಕೊಂಡು ಚೆನ್ನಾಗಿ ಹಿಂಗೆ ರಬ್ ಮಾಡ್ಕೊಂಡ್ರೂ ಒಳ್ಳೆ ನಮಗೆ ಸ್ಕಿನ್ಗೆ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ. 100% ಅದು ರಿಸಲ್ಟ್ ನೀವು ಯೂಸ್ ಮಾಡ್ತಾ ಇರಿ. 100% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಇವಾಗ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ಕೋತೀನಿ. ಸನ್ಸ್ಕ್ರೀನ್ ಹಚ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ.
ಫ್ರೆಂಡ್ಸ್ ಹಂಗೆ ಒಂದು ಬಟ್ಟು ಇಕ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಬಿಟ್ರೆ ಮಾಮೂಲಿ ಒಂದು ಸ್ವಲ್ಪ ಜಡೆ ಎಣ್ಕೊಂಬಿಡ್ತೀನಿ. ಜಡೆ ಎಣ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಫ್ರೆಂಡ್ಸ್ ನನ್ನ ಸ್ಕಿನ್ ಕೇರ್ ರೋಟೀನ್ ಇಷ್ಟೇ. ಫ್ರೆಂಡ್ಸ್ ನಾನು ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡೆ. ಸಿಂಪಲ್ ಆದ ನಾನು ಸ್ಕಿನ್ ಕೇರ್ ಯಾವ ಥರ ಮಾಡ್ಕೋತೀನಿ ಈ ಸಮ್ಮರಲ್ಲಿ ಅಂಥೇಳಿ ನಿಮ್ಮ ಜೊತೆನೂ ಒಂದು ಚಿಕ್ಕದಾದ ಒಂದೇ ಒಂದು ಟಿಪ್ಸು ಶೇರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಜಾಸ್ತಿ ಟ್ಯಾನ್ ಆದರೆ ಇದೇ ಹೋಮ್ ರೆಡೀಸ್ ಯೂಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಬೇಗ ಟ್ಯಾನು ರಿಮೂವ್ ಆಗುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಏನೂ ಸೈಡ್ ಎಫೆಕ್ಟ್ ಆಗಲ್ಲ, ಏನೂ ಆಗಲ್ಲ. ನಾವೇನೇ ಮನೇಲೇ ಮಾಡಿಕೊಂಡು ಸೈಡ್ ಎಫೆಕ್ಟ್ ಆಗದೆ ಇರುವಂತಹ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅದಕ್ಕೆ ಇವಾಗ ನಾನು ಲಾಸ್ಟಲ್ಲಿ ತೋರಿಸಿದ್ನಲ್ವ ನಿಮಗೆ, ಒಂದು ಲಾಸ್ಟ್ ವೀಕಲ್ಲಿನೂ ಒಂದು ಟೂ ವೀಕಲ್ಲೂ ಏನೋ ಟೂ ಬ್ಯಾಕಲ್ಲಿನೇ ತೋರಿಸಿದ್ದೀನಿ ನೋಡಿ. ನನಗೆ ಅಂದರೆ ಕಲೆಗಳು ಬಂದಿದ್ರೆ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂಥೇಳಿ, ಅದು ಖಂಡಿತವಾಗ್ಲೂ ಅದು ಟ್ರೈ ಮಾಡಿ ನೋಡಿ. ಕಲೆಗಳು ಏನಾದರೂ ಇದ್ದರೆ ಬೇಗ ರಿಮೂವ್ ಆಗುತ್ತೆ. ಅದು ಮಾಡಿ ಇದು ಟ್ಯಾನ್ ಆದರೆ ಇದು ಯೂಸ್ ಮಾಡ್ಕೊಳ್ಳಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ. ಇವಾಗ ಸಮ್ಮರಲ್ಲಿನೇ ಜಾಸ್ತಿ ಇವಾಗ ಟ್ಯಾನ್ ಆಗೋದು, ಆಮೇಲೆ ಸ್ಕಿನ್ ಡ್ರೈನೆಸ್ಸು ಜಾಸ್ತಿ ಆಗೋದು, ಆಮೇಲೆ ಜಾಸ್ತಿ ಆಯಿಲಿ ಸ್ಕಿನ್ ಆಗೋದು, ಆಮೇಲೆ ಹೇರ್ಗೆ ಡ್ಯಾಂಡ್ರಫ್ ಆಗೋದು ಜಾಸ್ತಿ, ಆಮೇಲೆ ಹೇರ್ ಫಾಲ್ ಆಗುತ್ತೆ ಜಾಸ್ತಿ. ಇವಾಗ ಗ್ರೋತು ಜಾಸ್ತಿ ಆಗಲ್ಲ, ಇವಾಗ ಹೇರ್ ಫಾಲೇ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ನಾವು ಮನೆಯಲ್ಲೇ ಕಂಟ್ರೋಲ್ ಯಾವ ಥರ ಮಾಡಬೇಕು ಅಂಥೇಳಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಮಾಡಿಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನಿವಾಗ ಆಗಿದ್ದಷ್ಟು ಈ ಸಮ್ಮರಲ್ಲಿ ನಾನು ಮನೆಯಲ್ಲೇ ಮಾಡಿ ಯೂಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಇವಾಗ ನಾನು ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಡಿಸೆಂಟಾಗಿ ಇದು ಸ್ಕಿನ್ ಕೇರ್ ಸ್ಟಾರ್ಟಿಂಗಲ್ಲಿ ನಾನು ಇದೇ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಸಮ್ಮರ್ ಹೆಂಗೆ ಜಾಸ್ತಿ ಆಗ್ತಾ ಇರ್ತದಲ್ವ, ಹಾಗೆ ನಾನು ಸ್ಕಿನ್ ಕೇರು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇರ್ತೀನಿ. ಹೇರ್ ಕೇರು ಅಷ್ಟೇ, ಹೇರ್ ಕೇರ್ ಆವಾಗಲೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದು ಯಾವ ಥರ ಅಂಥೇಳಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಅದು ನನಗೆ ಸಕ್ಸಸ್ ಅನಿಸಿದ್ರೆ ಅಂದರೆ ಆಗುತ್ತೆ. ನಾನು ಇಯರ್ಲಿ ಅದೇನೇನೇ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಾನು ಔಟ್ಸೈಡಿಂದ ತರೋದಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತೀನಲ್ವ, ಅದು ನನಗೆ ಗೊತ್ತು ಆಗುತ್ತೆ ಅಂಥೇಳಿ. ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಚಿಕ್ಕವಾದ ನನ್ನ ವ್ಲಾಗ್ ಹೇಗಿತ್ತು ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಿಮಗೆ ಪ್ಲೀಸ್ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿತ್ತಾ ಇದ್ದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರೆ ನಾನು 100% ಅದೇ ಥರ ವ್ಲಾಗ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್.